ವೆಲ್ಕಮ್ ಟು ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕಾಮನ್ ಆಗಿ ಯಾವುದೆಲ್ಲ ವಿಷಯಗಳನ್ನ ತಿಳ್ಕೊಬೇಕು ಅಂತೇಳಿ ಹೇಳ್ತಾ ಹೋಗ್ತೀವಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಆಲ್ಮೋಸ್ಟ್ ಇವಾಗ ಕಡ್ಡಾಯ ಕನ್ನಡ ಅಂತ ಮಾಡಿದ್ದಾರೆ. ಲಾಸ್ಟ್ ಇಯರ್ ನೀವು PDO ಮತ್ತು VA ಎಕ್ಸಾಮ್ನ ನೋಡಿರ್ಬೋದು. ಅಲ್ಲಿ ಕಡ್ಡಾಯ ಕನ್ನಡ ಅಂತ ಮಾಡಿದ್ರು. ಕಡ್ಡಾಯ ಕನ್ನಡ ಅಂದರೆ ಈ ಎಕ್ಸಾಮಲ್ಲಿ ಪಾಸ್ ಆದರೆ ನೆಕ್ಸ್ಟು ಅಂತ, ಅಂದರೆ ನೀವು ಇನ್ನೊಂದು ಪೇಪರ್ ಬರೀತೀರಲ್ವ, ಅದು ಈ ಕಡ್ಡಾಯ ಕನ್ನಡದಲ್ಲಿ ನೀವು ಪಾಸ್ ಆದರೆ ಮಾತ್ರ ಆ ಪೇಪರ್ ವ್ಯಾಲ್ಯೂ ಆಗೋದು ಅಂಥೇಳಿ ಈ ಕಡ್ಡಾಯ ಕನ್ನಡ 150 ಮಾರ್ಕ್ಸ್ಗೆ ಮಾಡೋಂಥದ್ದು. ಇದರಲ್ಲಿ ಕಂಪಲ್ಸರಿ ನೀವು 50 ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ಪಾಸ್. ಇದರಲ್ಲಿ 50 ಮಾರ್ಕ್ಸ್ ತೊಗೊಂಡು ಪಾಸ್ ಆದರೆ ನೆಕ್ಸ್ಟ್ ಪೇಪರ್ ನೀವೇನು ಬರೆದಿರ್ತೀರೋ ಜನರಲ್ ಪೇಪರ್ ಅದು ವ್ಯಾಲ್ಯೂ ಆಗುತ್ತೆ ಅಂತ. ನೆಕ್ಸ್ಟು ಎಕ್ಸಾಮ್ ಪೇಪರ್, ಅದರಲ್ಲಿ 2 ಪೇಪರ್ ಇರುತ್ತೆ. ನೆಕ್ಸ್ಟ್ ಎಕ್ಸಾಮಲ್ಲಿ ಒಂದು ಲ್ಯಾಂಗ್ವೇಜ್ ಪೇಪರು, ಇನ್ನೊಂದು ಜನರಲ್ ಪೇಪರು. ಲ್ಯಾಂಗ್ವೇಜ್ ಪೇಪರಲ್ಲಿ ನಿಮ್ಮ ಜನರಲ್ ಕನ್ನಡ, ಗ್ರಾಮರು ಮತ್ತು ಇಂಗ್ಲೀಷ್, ಜನರಲ್ ಇಂಗ್ಲೀಷು ಮತ್ತು ಕಂಪ್ಯೂಟರ್ ನಾಲೆಜ್ ಬಗ್ಗೆ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಇದು ಟೋಟಲಾಗಿ ಲ್ಯಾಂಗ್ವೇಜ್ ಪೇಪರ್ 100 ಮಾರ್ಕ್ಸ್ಗಿದ್ದು, ಜನರಲ್ ಕನ್ನಡ ಇದು 35 ಮಾರ್ಕ್ಸ್ಗೆ ಕೇಳ್ತಾರೆ, ಮತ್ತು ಜನರಲ್ ಇಂಗ್ಲೀಷ್ನು 35 ಮಾರ್ಕ್ಸ್ಗೆ ಕೇಳ್ತಾರೆ, ಮತ್ತು ಕಂಪ್ಯೂಟರ್ ಬಗ್ಗೆ ನಿಮಗೆ 30 ಮಾರ್ಕ್ಸ್ಗೆ ಕೇಳ್ತಾರೆ. ಇದರಲ್ಲಿ ನೀವು ಆರಾಮಾಗಿ ಇಫ್ ಯು ನೋ ಕನ್ನಡ, ಇಂಗ್ಲೀಷ್, ಗ್ರಾಮರ್ ಮತ್ತು ಕಂಪ್ಯೂಟರ್ ನಾಲೆಜ್ ಇತ್ತು ಅಂತ ಅಂದರೆ ನಿಯರ್ಲಿ ಯು ಕ್ಯಾನ್ ಸ್ಕೋರ್ ಅಪ್ ಟು 70 ಆರಾಮಾಗಿ ಸ್ಕೋರ್ ಮಾಡ್ಬೋದು. ಆ್ಯಸ್ ಕಂಪೇರ್ಡ್ ಟು ಜನರಲ್ ಪೇಪರ್ ಇದರಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟು ಜನರಲ್ ಪೇಪರ್ ಅಂತ ಬಂದರೆ ಇದು 100 ಮಾರ್ಕ್ಸ್ಗೆ ಇರುತ್ತೆ. ಇಲ್ಲಿ ನಿಮಗೆ ತುಂಬ ಟಾಪಿಕ್ಸ್ ಕವರ್ ಮಾಡಬೇಕಾಗುತ್ತೆ. ಇದರಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಮ್ಯಾಥ್ಸ್, ಪೊಲಿಟಿಕಲ್ ಸೈನ್ಸ್, ಕರೆಂಟ್ ಅಫೇರ್ಸು ಮತ್ತು ಎನ್ವೈರ್ನಮೆಂಟಲ್ ಸೈನ್ಸು, ಕಾನ್ಸ್ಟಿಟ್ಯೂಷನು, ಎಕನಾಮಿಕ್ಸು, ಮೆಂಟಲ್ ಎಬಿಲಿಟಿ, ಮತ್ತು ಇವಾಗ ಗೌರ್ಮೆಂಟಿಂದ ಬಂದಿರತಕ್ಕಂಥ ಕಾಯ್ದೆಗಳು, ಯೋಜನೆಗಳು, ಆಮೇಲೆ ದೈನಂದಿನ ಗ್ರಹಿಕೆ ವಿಷಯಗಳು, ಅಂದರೆ ನಮ್ಮ ಡೈಲಿ ಎನ್ವೈರ್ನಮೆಂಟಲ್ ಏನೇನು ಆಗ್ತಿದೆ ಮತ್ತು ಅದು ಏನೋ ಒಂದು ಆಗ್ತಿದೆ ಅದಕ್ಕೆ ಏನು ಸೈಂಟಿಫಿಕ್ ರೀಸನ್ ಇರ್ಬೋದು. ಇವಾಗ ಒಂದು ಕಾಮನಬಿಲ್ ಬಂದಿದೆ ಅಂತಂದರೆ ಅದಕ್ಕೆ ಏನು ರೀಸನ್ನು, ಅದು ಸೈಂಟಿಫಿಕ್ಕಾಗಿ ಆ ಕ್ವಶನ್ಸ್ನ ಕೇಳ್ತಾರೆ. ಮತ್ತು ಪಂಚಾಯತ್ ರಾಜ್ ಆಗಿರ್ಬೋದು, ನಿಮಗೆ VA ಮತ್ತು PDOಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಅದ್ರ ಬಗ್ಗೆ ಜಾಸ್ತಿ ಕೇಳ್ತಾರೆ. ಮತ್ತು ಸಹಕಾರ ಸಂಘಗಳು, ರೂರಲ್ ಡೆವಲಪ್ಮೆಂಟ್ ಹೆಂಗಾಗ್ತಿದೆ ಆ ಥರ ಎಲ್ಲ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥ್ಸ್ ಸ್ವಲ್ಪ ಟ್ರಿಕಿಯಾಗಿರುತ್ತೆ, ಸಿಂಪಲ್ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. PDO ಮತ್ತು VA ಇದೆಲ್ಲ ಗ್ರೂಪ್ C ಲೆವೆಲ್ ಎಕ್ಸಾಮ್ಸು. ಅದೇ ನೀವು ಹೈಯರ್ ಎಕ್ಸಾಮ್ ಅಂದರೆ ಗ್ರೂಪ್ A, ಗ್ರೂಪ್ B ಆ ಥರ ನೋಡ್ತಾ ಹೋಗೋದಾದರೆ ಲೈಕ್ AS, ಲೆಕ್ಚರಿಂಗ್ ಅಥವಾ ಅದರ್ ಯಾವುದಾದ್ರೂ ಸ್ವಲ್ಪ ದೊಡ್ಡ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ದೀರಾ ಅಂತಂದರೆ ಜಿಯೋಗ್ರಫಿ, ಇವಾಗ ನೀವು PDO ಮತ್ತು VAಗೆಲ್ಲ ಕರ್ನಾಟಕದ ಬಗ್ಗೆ ಜಾಸ್ತಿ ತಿಳ್ಕೊಳ್ತಾ ಹೋಗ್ತೀರಾ ಮತ್ತು ಕರ್ನಾಟಕದ ಬಗ್ಗೆ ಅವ್ರು ಕೇಳಿರ್ತಾರೆ. ಬಟ್ ಇಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು. ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೀವು ಜಿಯೋಗ್ರಫಿ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸು, ಕರೆಂಟ್ ಅಫೇರ್ಸು, ಜಿಯೋಗ್ರಫಿ, ಎಕನಾಮಿಕ್ಸ್ ಇದನ್ನೆಲ್ಲ ನೀವು ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಈ ಒಂದು ವಿಷಯಗಳ ಬಗ್ಗೆ ಅವ್ರು ಕ್ವಶನ್ಸ್ನ ಕೇಳ್ತಾರೆ. ಮತ್ತು ಇವಾಗ ಟೂರಿಸ್ಟ್ ಪ್ಲೇಸಸ್ ಮತ್ತು ಸ್ಪೋರ್ಟ್ಸ್ ಬಗ್ಗೆಯೂ ಕೂಡ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ವಿಷಯಗಳ ಬಗ್ಗೆ ಎಲ್ಲ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ನನ್ನ ಪ್ರಕಾರ ನೀವು ಜನರಲ್ ಪೇಪರ್ಗಿಂತ ಲ್ಯಾಂಗ್ವೇಜ್ ಪೇಪರಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಅಲ್ಲಿ ಒಂದು ನಿಯರ್ಲಿ 70 ಸ್ಕೋರ್ ಮಾಡಿದ್ರೆ, ಈ ಜನರಲ್ ಪೇಪರಲ್ಲಿ ನೀವು 40-50 ಸ್ಕೋರ್ ಮಾಡಿದ್ರು ಮಾರ್ಕ್ಸ್ 120 ಆಗುತ್ತೆ. ಸೊ 120 ಇಸ್ ಆಲ್ಸೋ ಗುಡ್ ಮಾರ್ಕ್ಸ್. ಸೊ ಆ ಥರ ನೀವು ಸ್ಕೋರ್ ಮಾಡ್ಬೋದು. ಲ್ಯಾಂಗ್ವೇಜ್ನ ತುಂಬ ಚೆನ್ನಾಗಿ ಪ್ರಿಪೇರ್ ಆದರೆ ನಿಮಗೆ ಸ್ಕೋರಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಲ್ಯಾಂಗ್ವೇಜಲ್ಲೇ ಆ್ಯಕ್ಚುಲಿ ಚೆನ್ನಾಗಿ ಸ್ಕೋರ್ ಮಾಡೋಕ್ಕಾಗೋದು ಆ್ಯಸ್ ಕಂಪೇರ್ಡ್ ಟು ಜನರಲ್ ಪೇಪರ್. ಥ್ಯಾಂಕ್ ಯು.